ಪ್ರಿಯ ವೀಕ್ಷಕರೇ, ಸಂಪೂರ್ಣ ರಾಮಾಯಣದ ಈ ಮಹತ್ವದ ಭಾಗಕ್ಕೆ ನಿಮಗೆಲ್ಲ ಸ್ವಾಗತ. ಕಳೆದ ಭಾಗದಲ್ಲಿ ಧರ್ಮ ಸಂಸ್ಥಾಪನೆಗಾಗಿ ಬಂದ ಸಾಕ್ಷಾತ್ ಪರಮಾತ್ಮನು ಕಲ್ಲಿನಂತಿದ್ದ ಮಹರ್ಷಿ ಗೌತಮರ ಪತ್ನಿ ಅಹಲ್ಯಾಗೆ ಶಾಪ ವಿಮೋಚನೆ ನೀಡಿ ಅವಳನ್ನು ಕೃತಾರ್ಥಗೊಳಿಸಿದ. ಅಂದರೆ ಶಾಪಗ್ರಸ್ತನಾದವನಿಗೆ ಕೇವಲ ಮೋಕ್ಷ ನೀಡಿದವನಲ್ಲ ಶ್ರೀರಾಮ. ಇದು ಅಧರ್ಮವನ್ನು ಮೆಟ್ಟಿ ನಿಂತು ಧರ್ಮವನ್ನು ಸ್ಥಾಪಿಸುವ ಅವನ ಪಥದ ಒಂದು ಪ್ರಮುಖ ಹೆಜ್ಜೆ. ಈಗ ಇಡೀ ರಾಮಾಯಣದ ಪಥವನ್ನೇ ಬದಲಿಸಲಿರುವ ಸನಾತನ ಧರ್ಮದ ಆದರ್ಶ ದಂಪತಿಗಳ ಒಕ್ಕೂಟಕ್ಕೆ ಸಾಕ್ಷಿಯಾಗಲಿರುವ ಒಂದು ಐತಿಹಾಸಿಕ ಘಟ್ಟ ಎದುರಾಗಿದೆ. ಅದುವೇ ಮಿಥಿಲಾಪುರದ ಮಹಾದೇವಿ ಸೀತೆಯ ಸ್ವಯಂವರ. ಇಡೀ ಬ್ರಹ್ಮಾಂಡದ ಶಕ್ತಿಗಳು ರಾಜರುಗಳ ರೂಪದಲ್ಲಿ ನೆರೆದಿವೆ. ದೇವ ದಾನವರು ಕೂಡ ಮನುಷ್ಯ ವೇಷದಲ್ಲಿ ಮೈಮರೆತಿದ್ದಾರೆ. ಪ್ರತಿಯೊಬ್ಬನ ಕಣ್ಣು ಆ ವೇದಿಕೆಯ ಮೇಲಿರುವ ಬೃಹತ್ ಶಿವ ಧನಸ್ಸಿನ ಮೇಲೆ ನೆಟ್ಟಿದೆ. ಈ ಸ್ವಯಂವರ ಗೆಲ್ಲುವ ಸಾಮರ್ಥ್ಯ ಯಾರಿಗಿದೆ? ಶ್ರೀರಾಮನು ಈ ಸವಾಲನ್ನು ಹೇಗೆ ಎದುರಿಸ್ತಾನೆ? ಬ್ರಹ್ಮಾಂಡದ ಅತ್ಯಂತ ಕಠಿಣವಾದ ಷರತ್ತನ್ನು ಹಾಕಿರುವ ಜನಕ ಮಹಾರಾಜನ ಹಣೆಬರಹವೇನು? ಹಾಗಾದ್ರೆ ತಡ ಮಾಡೋದಕ್ಕೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಮಹರ್ಷಿ ವಿಶ್ವಾಮಿತ್ರರು ತಮ್ಮ ಸ್ಫುರದ್ರೂಪಿ ಶಿಷ್ಯರಾದ ರಾಮ ಮತ್ತು ಲಕ್ಷ್ಮಣರೊಂದಿಗೆ ಮಿಥಿಲಾಪುರಿಯಲ್ಲಿ ಜನಕ ಮಹಾರಾಜನು ಏರ್ಪಡಿಸಿದ್ದ ಚಿಕ್ಕ ತೋಟದ ಮನೆಯಲ್ಲಿ ತಂಗಿದ್ದರು. ಇಬ್ಬರು ರಾಜಕುಮಾರರ ಶೋಭೆಯು ಜನಕನಿಗೆ ತಿಳಿಯಿತು. ತಕ್ಷಣವೇ ತೋಟದ ಮನೆಗೆ ಬಂದ ಜನಕ ರಾಜನು ಮಹರ್ಷಿ ವಿಶ್ವಾಮಿತ್ರರನ್ನು ಸಾಂಪ್ರದಾಯಿಕವಾಗಿ ಸ್ವಾಗತಿಸಿ ರಾಮ ಲಕ್ಷ್ಮಣರನ್ನು ಕಂಡು ಮೈಮರ್ತ. ತನ್ನ ಜೀವಮಾನದಲ್ಲಿ ಈ ಪರಿಯ ಸುಂದರ ಮತ್ತು ಶಕ್ತಿಯುತ ಯುವಕರನ್ನು ಅವನು ಎಂದೂ ನೋಡಿರಲಿಲ್ಲ. ವಿಶ್ವಾಮಿತ್ರರು ಅವನ ಆತಂಕವನ್ನು ಅರಿತು ರಾಮ ಲಕ್ಷ್ಮಣರನ್ನು ಪರಿಚಯಿಸಿದರು. ಜನಕನು ಸ್ವಯಂವರದ ಸಭಾಭವನದ ಉತ್ತಮ ಸ್ಥಳದಲ್ಲಿ ರಾಜಕುಮಾರರಿಗೆ ಆಸನ ವ್ಯವಸ್ಥೆ ಮಾಡಿಸಿದ. ಸ್ವಯಂವರ ಸಮಾರಂಭದಲ್ಲಿ ರಾಜರು, ರಾಜಕುಮಾರರು, ದೇವತೆಗಳು ಮತ್ತು ರಾಕ್ಷಸರು ಕೂಡ ರಾಜವೇಷದಲ್ಲಿ ಸೇರಿದ್ದರು. ಸಭಾಭವನದ ಮಧ್ಯದ ವೇದಿಕೆಯ ಮೇಲೆ ಜಗದ್ವಿಖ್ಯಾತ ಶಿವ ಧನಸ್ಸನ್ನು ಇರಿಸಲಾಗಿತ್ತು. ಸರಿಯಾದ ಸಮಯಕ್ಕೆ ವಧುವಿನ ಶೃಂಗಾರದಲ್ಲಿ ಕಂಗೊಳಿಸುತ್ತಿದ್ದ ಅನುಪಮ ಸೌಂದರ್ಯದ ರಾಜಕುಮಾರಿ ಸೀತೆಯು ಆಗಮಿಸಿದಳು. ಅವಳ ಸೌಂದರ್ಯ ಕಂಡು ಅಲ್ಲಿ ನೆರೆದಿದ್ದ ಪ್ರತಿಯೊಬ್ಬ ರಾಜಕುಮಾರನು ಬೆರಗುಗೊಂಡನು. ಆಗ ಜನಕ ರಾಜನು ತನ್ನ ಮಂತ್ರಿಯ ಮೂಲಕ ಸ್ವಯಂವರದ ನಿಯಮಗಳನ್ನ ಘೋಷಿಸುವಂತೆ ಸಂಜ್ಞೆ ಮಾಡಿದ. ಮಂತ್ರಿಯ ಘೋಷಣೆ ಹೀಗಿತ್ತು: ಘನತೆವೆತ್ತ ರಾಜರುಗಳೇ ಮತ್ತು ಗೌರವಾನ್ವಿತ ರಾಜಕುಮಾರರೇ, ಶಿವದೇವನ ಈ ಧನಸ್ಸು ಕೇವಲ ಬಹಳ ಭಾರ ಮಾತ್ರವಲ್ಲ, ಬಗ್ಗಿಸಲು ಸಹ ತುಂಬಾ ಕಷ್ಟದಾಯಕವಾದುದು. ಯಾರೊಬ್ಬ ಮಹಾರಾಜನೇ ಆಗಲಿ ಅಥವಾ ರಾಜಕುಮಾರನೇ ಆಗಲಿ ಈ ಮಹಾ ಧನುಸ್ಸನ್ನು ಮೇಲೆತ್ತಿ ಹಿಡಿದು ಹೆದೆಯನ್ನು ಕಟ್ಟಿದ್ದೇ ಆದರೆ ಅವರು ಮಹಾರಾಜ ಜನಕರ ಒಪ್ಪಿಗೆಯೊಂದಿಗೆ ರಾಜಕುಮಾರಿ ಸೀತೆಯನ್ನು ವರಿಸಬಲ್ಲರಾಗುತ್ತಾರೆ. ಇದು ಮಹಾರಾಜ ಜನಕರು ನೀಡಿರುವ ವಚನವಾಗಿದೆ. ಈ ಸರಳವೆಂದು ತೋರುವ ಘೋಷಣೆಯಿಂದ ಎಲ್ಲ ರಾಜರು ನಕ್ಕರು. ಪ್ರತಿಯೊಬ್ಬನು ತಾನೇ ಗೆಲ್ಲುವ ವಿಶ್ವಾಸದಲ್ಲಿದ್ದನು. ಸ್ವಲ್ಪ ಸಮಯ ಎಲ್ಲರೂ ಒಬ್ಬರಿಗೊಬ್ಬರು ನೋಡ್ತಾ ಕೂತ್ಕೊಂಡಿದ್ರು. ನಂತರ ದಕ್ಷಿಣ ಪ್ರಾಂತ್ಯದ ದೃಢಕಾಯನಾದ ಒಬ್ಬ ರಾಜನು ಎದ್ದು ಧನುಸ್ಸಿನತ್ತ ನಡೆದ. ಅವನು ತನ್ನೆಲ್ಲ ಶಕ್ತಿ ಬಳಸಿ ಅದನ್ನು ಮೇಲೆತ್ತಲು ಪ್ರಯತ್ನಿಸಿದ. ಎರಡೂ ಕೈಗಳಿಂದ ಎತ್ತಲು ಪ್ರಯತ್ನಿಸಿದ. ಆದರೆ ಆ ಧನುಸ್ಸು ಮಾತ್ರ ಒಂದು ಸ್ವಲ್ಪವೂ ಅಲ್ಲಾಡದೆ ಇದ್ದಲ್ಲಿಯೇ ಇತ್ತು. ಈ ವೈಫಲ್ಯವು ಇತರ ರಾಜರುಗಳ ವಿಶ್ವಾಸವನ್ನು ಅಲುಗಾಡಿಸಿತು. ಸವಾಲು ತಾವೆಣಿಸಿದಷ್ಟು ಸುಲಭವಲ್ಲ ಎಂದು ಅವರಿಗೆಲ್ಲರಿಗೂ ಅರಿವಾಯಿತು. ನಂತರ ಒಬ್ಬರಾದ ಮೇಲೆ ಒಬ್ಬರಂತೆ ಶಕ್ತಿಶಾಲಿ ರಾಜರು ಧನಸ್ಸನ್ನು ಎತ್ತಲು ಯತ್ನಿಸಿದರು. ಆದರೆ ಪ್ರತಿಯೊಬ್ಬರೂ ವಿಫಲರಾಗಿ ಅವಮಾನದಿಂದ ತಲೆ ತಗ್ಗಿಸಿ ತಮ್ಮ ಆಸನಗಳಲ್ಲಿ ಕುಳಿತುಕೊಂಡರು. ಸಭಾಭವನದಲ್ಲಿ ಒಂದು ನಿಗೂಢ ಮೌನ ಆವರಿಸಿಕೊಂಡಿತು. ಸೀತೆ ಮತ್ತು ಅವಳ ಗೆಳತಿಯರು ನಿರುತ್ಸಾಹಗೊಂಡರು. ಜನಕ ರಾಜ ತೀವ್ರ ಆತಂಕದಿಂದ ಬಳಲಿದ. ಕೊನೆಗೆ ಅವನು ನೋವು ತುಂಬಿದ ಧ್ವನಿಯಲ್ಲಿ ಸಿಂಹಾಸನದಿಂದ ಎದ್ದು ನಿಂತು ಹೇಳಿದ: ಈ ಭುವಿಯು ಇನ್ನು ಸಾಮರ್ಥ್ಯ ಹಾಗೂ ಶಕ್ತಿ ಇರುವ ಪುರುಷರನ್ನು ಸೃಷ್ಟಿಸುವುದಿಲ್ಲ ಎಂಬುದು ನನಗೆ ಮೊದಲೇ ಗೊತ್ತಿದ್ದರೆ ನಾನು ಈ ಶಿವ ಧನುಸ್ಸಿನ ಷರತ್ತನ್ನು ಒಡ್ಡುತ್ತಲೇ ಇರಲಿಲ್ಲ. ಇನ್ನು ಮುಂದೆ ನನ್ನ ಮಗಳು ಸೀತೆ ಪುರುಷ ಸಮುದಾಯ ನಾಚುವಂತೆ ಕನ್ಯೆಯಾಗಿಯೇ ಉಳಿಯಲಿದ್ದಾಳೆ ಎಂದು ಹೇಳಿದ. ಜನಕ ಮಹಾರಾಜನ ಈ ಮಾತುಗಳನ್ನು ರಾಜರು ತಲೆ ತಗ್ಗಿಸಿ ಕೇಳಿಸಿಕೊಂಡರು.
ಆದರೆ ಸೂರ್ಯವಂಶದ ಕುಡಿ ಲಕ್ಷ್ಮಣನಿಗೆ ತನ್ನ ಸಹೋದರ ರಾಮನ ಉಪಸ್ಥಿತಿಯಲ್ಲೇ ಆದ ಈ ಅಪಮಾನ ಅಸಹನೀಯವಾಯಿತು. ಲಕ್ಷ್ಮಣನ ರಕ್ತ ತೀವ್ರ ರಭಸದಿಂದ ಹರಿಯುತ್ತಿತ್ತು. ಜನಕನು ದುಃಖದಿಂದ ಮತ್ತೆ ಸಿಂಹಾಸನದ ಮೇಲೆ ಕುಸಿದಾಗ, ರಾಜನೇ, ಸಾಕು ಸಾಕು, ನಿನ್ನ ಮಾತುಗಳನ್ನು ಇಲ್ಲಿಗೆ ನಿಲ್ಲಿಸು, ಲಕ್ಷ್ಮಣ ಗುಡುಗಿದ. ನಂತರ ವಿಶ್ವಾಮಿತ್ರ ಹಾಗೂ ರಾಮನ ಪಾದಗಳನ್ನು ಮುಟ್ಟಿ ಸಭೆಗೆ ಘೋಷಿಸಿದ, ಸೂರ್ಯವಂಶದ ಯಾರೊಬ್ಬ ಪುರುಷ ಕುಳಿತಿರುವಾಗ ಯಾರೂ ಇಂತಹ ಅಪಮಾನಕರ ಮಾತುಗಳನ್ನಾಡುವ ಧೈರ್ಯ ಮಾಡಬಾರದು. ನನ್ನ ಗೌರವಾನ್ವಿತ ಸಹೋದರ ರಾಮ ನನಗೆ ಅವಕಾಶ ಕೊಟ್ಟಿದ್ದೇ ಆದಲ್ಲಿ ನಾನು ಈ ಹಳೆಯ ಶಿವಧನುಸ್ಸನ್ನು ಎತ್ತಿಕೊಂಡು 100 ಯೋಜನೆಗಳ ದೂರ ಓಡುತ್ತೇನೆ. ಇಲ್ಲವೇ ಇದನ್ನು ಒಂದು ಸಣ್ಣ ರೆಂಬೆಯಂತೆ ಮುರಿದು ಹಾಕುತ್ತೇನೆ. ನಾನು ಈ ಭುವಿಯನ್ನೇ ಮೇಲೆತ್ತಿ ಚೆಂಡಿನಂತೆ ಇನ್ನೊಂದು ಪ್ರಪಂಚದ ಮೇಲೆ ಎಸೆದೇನು. ಲಕ್ಷ್ಮಣನ ಈ ಸಿಡಿಲಿನಂತಹ ಮಾತುಗಳು ಸುತ್ತಲೂ ಪ್ರತಿಧ್ವನಿಸಿದವು. ಆಗ ರಾಮನು ತನ್ನ ಕಿರಿಯ ಸಹೋದರನನ್ನು ಸಮಾಧಾನಪಡಿಸಿದ. ಮಹರ್ಷಿ ವಿಶ್ವಾಮಿತ್ರರು ಗೂಢಾರ್ಥದಲ್ಲಿ ನಕ್ಕು ರಾಮನಿಗೆ ಹೇಳಿದರು, ಮಗು, ಎದ್ದೇಳು, ಪ್ರಿಯ ಜನಕನ ನೆಮ್ಮದಿಗಾಗಿ ಶಿವಧನುಸ್ಸನ್ನು ಕಟ್ಟು. ರಾಮನು ತಕ್ಷಣವೇ ವಿಶ್ವಾಮಿತ್ರರ ಆದೇಶವನ್ನು ಸ್ವೀಕರಿಸಿ ಆಶೀರ್ವಾದ ಪಡೆಯುವ ಸಲುವಾಗಿ ಬಾಗಿ ಅವರ ಪಾದವನ್ನು ಸ್ಪರ್ಶಿಸಿದ. ಎಲ್ಲರ ಕಣ್ಣುಗಳು ಅವನ ಮೇಲಿದ್ದವು. ಇಡೀ ಸಭೆ ಮೌನವಾಗಿತ್ತು. ರಾಮನು ವಿನಯಶೀಲನಾಗಿ ಆ ಬೃಹತ್ ಶಿವಧನುಸ್ಸಿನತ್ತ ನಡೆದು ಹೋದ. ಎಲ್ಲರ ಸಲಹೆಗಳಿಂದ ಧನುಸ್ಸಿನತ್ತ ನಡೆದು ಹೋಗಿದ್ದಾನೆ ಶ್ರೀರಾಮ. ಆ ಬೃಹತ್ ಶಿವಧನುಸ್ಸನ್ನ ಎತ್ತಿ ಹೆದೆ ಕಟ್ಟುವಲ್ಲಿ ಶ್ರೀರಾಮ ಯಶಸ್ವಿಯಾಗುತ್ತಾನೆಯೇ, ಅಥವಾ ಈ ಅಗ್ನಿ ಪರೀಕ್ಷೆಯಲ್ಲಿ ಎಲ್ಲರಂತೆ ಸೋತು ಹೋಗುತ್ತಾನೆಯೇ? ಸೀತೆಯ ಹಣೆಬರಹ ಏನು? ಇಡೀ ರಾಮಾಯಣದ ಪಥವನ್ನೇ ಬದಲಿಸಿದ ಈ ಪ್ರಮುಖ ಘಟ್ಟದ ಮುಕ್ತಾಯ ಹೇಗಿರಲಿದೆ? ಈ ರೋಚಕ ಕಥಾನಕವನ್ನು ತಪ್ಪದೆ ವೀಕ್ಷಿಸಿ. ನಮ್ಮ ಮುಂದಿನ ಭಾಗ 9, ಸ್ವಯಂವರವನ್ನು ಗೆದ್ದ ಶ್ರೀರಾಮ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ತರಹದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಭಾಗದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರಗಳು.